ಚೇತನ್ ಅಹಿಂಸಾ ಪ್ರಶ್ನೆ ವರ್ಸಸ್ ಸಾರಾ ಗೋವಿಂದು ಗೂಂಡಾಗಿರಿ. ನಮಸ್ಕಾರ ಗೆಳೆಯರೆ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಫ್ರೆಂಡ್ಸ್, ನಮ್ಮ ಕರ್ನಾಟಕದಲ್ಲಿ ಈಗ ಒಂದು ದೊಡ್ಡ ಡಿಬೇಟ್ ನಡೀತಿದೆ. ಈ ಶತಮಾನದಲ್ಲಿ ಭೂಮಿ ಅನ್ನೋದು ತುಂಬ ಬೆಲೆ ಬಾಳುವ ಸಂಪನ್ಮೂಲ. ಇಂತಹ ಸಮಯದಲ್ಲಿ ಒಬ್ಬ ನಟನ ಸ್ಮಾರಕಕ್ಕಾಗಿ ಬೆಂಗಳೂರಿನ ಹೃದಯ ಭಾಗದಲ್ಲಿ 2.5 ಎಕರೆ ಜಾಗವನ್ನು ಕೊಡೋದು ಸರಿನಾ? ಇದು ವೋಟ್ ಬ್ಯಾಂಕ್ ರಾಜಕಾರಣ ಅಲ್ವಾ ಅಂತ ನಟ ಮತ್ತು ಹೋರಾಟಗಾರ ಚೇತನ್ ಅಹಿಂಸಾ ಒಂದು ಟ್ವೀಟ್ ಮಾಡ್ತಾರೆ. ಈ ಒಂದು ಪ್ರಶ್ನೆ ಇಡೀ ರಾಜ್ಯದಲ್ಲಿ ದೊಡ್ಡ ಬಿರುಗಾಳಿಯನ್ನೇ ಸೃಷ್ಟಿ ಮಾಡಿದೆ. ಇದಕ್ಕೆ ಪ್ರತಿಯಾಗಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಮತ್ತು ಸಾರಾ ಗೋವಿಂದು ಅವರು ಚೇತನ್ ಮನೆಗೆ ಮುತ್ತಿಗೆ ಹಾಕ್ತಾರೆ. ಬೈಗುಳ, ಗೂಂಡಾಗಿರಿ, ಬೆದರಿಕೆ ಎಲ್ಲವೂ ನಡೆಯುತ್ತೆ. ಆದರೆ ಈ ಇಡೀ ವಿವಾದವನ್ನು ನಾವು ಬರೀ ಚೇತನ್ ವರ್ಸಸ್ ಅಭಿಮಾನಿಗಳು ಅನ್ನೋ ಆ್ಯಂಗಲ್ನಲ್ಲಿ ನೋಡಿದ್ರೆ ಸಾಲದು. ಇದರ ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಅವರು ಎದುರಿಸಿದ ಜಾತಿ ರಾಜಕಾರಣದ ಕರಾಳ ಇತಿಹಾಸವಿದೆ. ಸಾರಾ ಗೋವಿಂದು ಅವರ ಹಳೆಯ ರೌಡಿಸಂ ಕಥೆ ಇದೆ. ಬನ್ನಿ, ಇವತ್ತಿನ ಈ ಡಾಕ್ಯುಮೆಂಟ್ರಿಯಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲದೆ ಫ್ಯಾಕ್ಟ್ಸ್ ಇಟ್ಕೊಂಡು ಈ ಇಡೀ ವಿವಾದವನ್ನು ವಸ್ತುನಿಷ್ಠವಾಗಿ ವಿಶ್ಲೇಷಣೆ ಮಾಡೋಣ. ಚೇತನ್ ಎತ್ತಿದ ಪ್ರಶ್ನೆ ಮತ್ತು ಭುಗಿಲೆದ್ದ ಆಕ್ರೋಶ. ಏಪ್ರಿಲ್ 24ರಂದು ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನ. ಅವತ್ತು ನಾವು ಡಾಕ್ಟರ್ ರಾಜ್ ಅನ್ನುವ ಮೇರು ವ್ಯಕ್ತಿತ್ವದ ಕುರಿತು ವಿಡಿಯೋ ಕೂಡ ಮಾಡಿದ್ವಿ. ಅದರ ಲಿಂಕ್ ಇಲ್ಲಿದೆ, ನೀವು ನೋಡಬಹುದು. ಆದರೆ ಅದೇ ದಿನ ನಟ ಮತ್ತು ಸಾಮಾಜಿಕ ಹೋರಾಟಗಾರರು ಆದ ಚೇತನ್ 2006ರಲ್ಲಿ ಬೆಂಗಳೂರಿನಲ್ಲಿ ಸ್ಮಾರಕ ಕಾಂಪ್ಲೆಕ್ಸ್ಗಾಗಿ 2.5 ಎಕರೆ ಭೂಮಿ ನೀಡಿದ್ದು ಎಷ್ಟು ಸರಿ? ಭವಿಷ್ಯದ ಸಾರ್ವಜನಿಕ ಬಳಕೆಯನ್ನು ದೃಷ್ಟಿಯಲ್ಲಿಟ್ಕೊಂಡು ಸರ್ಕಾರ ನಿರ್ಧಾರ ತೆಗೆದುಕೊಳ್ಳಬೇಕು ಹೊರತು ಅವಕಾಶವಾದಿ ಲಾಭಕ್ಕಲ್ಲ ಅಂತ ಪ್ರಶ್ನಿಸಿದರು. ಯುವಜನತೆಯ ದೃಷ್ಟಿಯಿಂದ ನೋಡಿದಾಗ ಈ ಪ್ರಶ್ನೆಯಲ್ಲಿ ಒಂದು ಲಾಜಿಕ್ ಇದೆ ಅನ್ನಿಸಬಹುದು. ಆದರೆ ಈ ಲಾಜಿಕ್ ಕನ್ನಡಿಗರ ಎಮೋಷನ್ಗೆ ಟಚ್ ಆದಾಗ ಏನಾಯ್ತು ಗೊತ್ತಾ? ಡಾಕ್ಟರ್ ರಾಜ್ಕುಮಾರ್ ಸೇನೆ ಹಾಗೂ ಇತರ ಸಂಘಟನೆಗಳು ಚೇತನ್ ಮನೆ ಮುಂದೆ ಹೈ ಡ್ರಾಮಾ ಶುರು ಮಾಡಿದವು. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮಾಜಿ ಅಧ್ಯಕ್ಷ ಸಾರಾ ಗೋವಿಂದು ಅವರು ಚೇತನ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಸಾರಾ ಗೋವಿಂದು ಅವರು ಕ್ಯಾಮರಾ ಮುಂದೆಯೇ ಅವನನ್ನು ಬದುಕೋಕೆ ಬಿಡಲ್ಲ ಅಂತ ಬಹಿರಂಗ ಬೆದರಿಕೆ ಹಾಕಿದರು. ಚೇತನ್ ಒಬ್ಬ ನಿರುದ್ಯೋಗಿ, ಅರೆಹುಚ್ಚ, ಆತನನ್ನು ರಾಜ್ಯದಿಂದ ಗಡೀಪಾರು ಮಾಡಬೇಕು ಅಂತ ಏಕವಚನದಲ್ಲಿ ನಿಂದಿಸಿದರು. ಈ ಸಂದರ್ಭದಲ್ಲಿ ಚೇತನ್ ತಮ್ಮನ್ನು ಅಗೌರವದಿಂದ ಕರೆಯಬೇಡಿ ಅಂತ ಕೇಳಿಕೊಂಡರಾದರೂ ಇದು ಅಲ್ಲಿದ್ದ ಸಂಘಟನೆಗಳ ಸದಸ್ಯರನ್ನು ಮತ್ತಷ್ಟು ಕೆರಳುವಂತೆ ಮಾಡಿತ್ತು. ಈ ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತು ಚೇತನ್ ತಾವು ಕೂಡ ಡಾಕ್ಟರ್ ರಾಜ್ ಅಭಿಮಾನಿ, ಯಾರಿಗಾದರೂ ನೋವಾಗಿದ್ದರೆ ಕ್ಷಮೆ ಇರಲಿ ಅಂತ ಸಾರ್ವಜನಿಕವಾಗಿ ಕ್ಷಮೆ ಕೇಳಿದರು. ಅಲ್ಲಿಗೆ ಕತೆ ಮುಗೀತು ಅಂತ ನೀವು ಅಂದ್ಕೊಂಡ್ರೆ ಅದು ತಪ್ಪು. ಮರುದಿನವೇ ಚೇತನ್ ಮತ್ತೆ ಮಾಧ್ಯಮಗಳ ಮುಂದೆ ಬಂದು ಒಂದು ಶಾಕಿಂಗ್ ಯೂ ಟರ್ನ್ ತೆಗೆದುಕೊಂಡ್ರು. ತಮ್ಮಿಂದ ಗೂಂಡಾಗಿರಿ ಮತ್ತು ಬೆದರಿಕೆಯ ಮೂಲಕ ಬಲವಂತವಾಗಿ ಕ್ಷಮೆ ಕೇಳಿಸಲಾಗಿದೆ, ಆದರೆ ತಾನು ಎತ್ತಿದ 2.5 ಎಕರೆ ಜಾಗದ ಪ್ರಶ್ನೆಗೆ ಈಗಲೂ ಬದ್ಧನಾಗಿದ್ದೇನೆ ಅಂತ ಖಡಕ್ಕಾಗಿ ಹೇಳಿದರು. ಮರೆತು ಹೋದ ಇತಿಹಾಸ, ಮೇಲ್ಜಾತಿ ಲಾಬಿಯ ವಿರುದ್ಧ ಅಣ್ಣಾವರ ಮೌನ ಕ್ರಾಂತಿ. ಚೇತನ್ ಅವರ ಈ ವಾದದಲ್ಲಿನ ಒಂದು ದೊಡ್ಡ ಮಿತಿ ಅಂದರೆ ಅವರು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕೇವಲ ಸ್ಟಾರ್ ಸಂಸ್ಕೃತಿಯ ಪ್ರತಿನಿಧಿಯಾಗಿ ಮಾತ್ರ ನೋಡಿದ್ದು. ಆದರೆ ಡಾಕ್ಟರ್ ರಾಜ್ ಬೆಳೆದು ಬಂದ ಹಾದಿ ಸುಲಭವಾಗಿರಲಿಲ್ಲ ಸ್ನೇಹಿತರೆ. ಆರಂಭದ ದಶಕಗಳಲ್ಲಿ ಚಿತ್ರರಂಗದಲ್ಲಿ ಮೇಲ್ಜಾತಿ ಮತ್ತು ಸವರ್ಣೀಯರ ಪ್ರಾಬಲ್ಯವಿತ್ತು. ಇಂತಹ ಸಂದರ್ಭದಲ್ಲಿ ಕೆಳವರ್ಗದಿಂದ ಬಂದ ಮುತ್ತುರಾಜ್ ಅವರು ಅತ್ಯಂತ ಕಠಿಣ ಸವಾಲುಗಳನ್ನು ಎದುರಿಸಿ ರಾಜಕುಮಾರನಾದದ್ದು ಸಣ್ಣ ವಿಷಯವೇನಲ್ಲ. ಅಂದಿನ ಕಾಲದ ಪ್ರಭಾವಶಾಲಿ ಜಾತಿಗಳಿಂದ ಅವರ ಬಗ್ಗೆ ಒಂದು ರೀತಿಯ ಅಗೋಚರ ದ್ವೇಷ ಹಾಗೂ ಅಸಡ್ಡೆ ಇತ್ತು. ಸಾಹಿತ್ಯ ಲೋಕದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರು ಹೇಗೆ ಮೇಲ್ಜಾತಿಗಳಿಂದ ತಾರತಮ್ಯವನ್ನು ಎದುರಿಸಿದ್ದರೋ ಬಹುತೇಕ ಅದೇ ರೀತಿಯ ಸವಾಲುಗಳನ್ನು ಡಾಕ್ಟರ್ ರಾಜ್ಕುಮಾರ್ ಚಿತ್ರರಂಗದಲ್ಲಿ ಎದುರಿಸಿದ್ದರು. ಮಂತ್ರಾಲಯ ಮಹಾತ್ಮೆ ಚಿತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳ ಪಾತ್ರ ಮಾಡಿದಾಗ ಪ್ರತಿಭಟನೆಯೇ ಎದ್ದಿತ್ತು. ಆದರೂ ಆ ಚಿತ್ರ ಸೂಪರ್ ಹಿಟ್ ಆಯಿತು. ಮಂತ್ರಾಲಯ, ರಾಘವೇಂದ್ರ ಸ್ವಾಮಿಗಳು ಇಡೀ ಕರ್ನಾಟಕಕ್ಕೆ ಪರಿಚಯವಾಗಿಬಿಟ್ರು. ಆಂಧ್ರ ಪ್ರದೇಶದಲ್ಲಿರುವ ಮಂತ್ರಾಲಯಕ್ಕೆ ಅತಿ ಹೆಚ್ಚಿನ ಭಕ್ತರು ಹೋಗೋದು ಕರ್ನಾಟಕದಿಂದ. ಅದು ಅಣ್ಣಾವರ ನಟನೆಯ ಪ್ರಭಾವ ಅಂದರೂ ತಪ್ಪಾಗೋದಿಲ್ಲ. ಇಂಥದ್ದೊಂದು ಚಿತ್ರಕ್ಕೆ ಪ್ರತಿಭಟನೆ ಆಗಿದೆ ಅಂದರೆ ಅರ್ಥ ಮಾಡಿಕೊಳ್ಳಿ ಅಣ್ಣಾವರು ಆ ಕಾಲಕ್ಕೆ ಎಂತೆಂಥ ಕಷ್ಟ ಕೋಟಲೆಗಳನ್ನು ಎದುರಿಸಿದ್ರು ಅಂತ. ಆದರೆ ಅಣ್ಣಾವರು ಇದ್ಯಾವುದಕ್ಕೂ ಬಾಯಿ ಬಿಟ್ಟು ರಿಯಾಕ್ಟ್ ಮಾಡಲಿಲ್ಲ. ತಮ್ಮ ವಿನಯ ಮತ್ತು ನಟನ ಕೌಶಲ್ಯದಿಂದಲೇ ಆ ಲಾಭಿಗಳನ್ನು ಬಗ್ಗು ಬಡಿದರು. ಗೋಕಾಕ್ ಚಳುವಳಿಯ ಮೂಲಕ ಕನ್ನಡಿಗರ ಐಕಾನ್ ಆದರು. ಇನ್ನು ರಾಜಕೀಯ ವಿಚಾರಕ್ಕೆ ಬಂದರೆ MGR NTR ಅವರಂತೆ ಅಣ್ಣಾವರು ಅಧಿಕಾರದ ಹಿಂದೆ ಓಡಲಿಲ್ಲ.
1978ರಲ್ಲಿ ಇಂದಿರಾ ಗಾಂಧಿ ವಿರುದ್ಧ ಚಿಕ್ಕಮಗಳೂರಿನಿಂದ ಸ್ಪರ್ಧಿಸಲು ಜನತಾ ಪಾರ್ಟಿ ದುಂಬಾಲು ಬಿದ್ದಾಗಲೂ ಕೂಡ ರಾಜಕಾರಣ ಬೇಡವೇ ಬೇಡ ಅಂತ ಡಾಕ್ಟರ್ ರಾಜ್ ಅವರು ಅಕ್ಷರಶಃ ಅಜ್ಞಾತವಾಸಕ್ಕೆ ಹೋಗಿದ್ರು. ಚೇತನ್ ಎತ್ತಿರುವ ಆಕ್ಷೇಪಣೆಯ ಸಮಾಧಿಯ ಜಾಗದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಸ್ಮಾರಕವೂ ಇದೆ. ಪುನೀತ್ ಕೂಡ ತಮ್ಮ ತಂದೆಯ ಹಾದಿಯಲ್ಲೇ ನಡೆದು ನಿಸ್ವಾರ್ಥ ಸಮಾಜ ಸೇವೆ ಮಾಡಿದ್ರು. ಹಾಗಾಗಿ ಆ 2.5 ಎಕರೆ ಜಾಗ ಕೇವಲ ಲ್ಯಾಂಡ್ ಅಲ್ಲ, ಅದು ಕೋಟ್ಯಂತರ ಕನ್ನಡಿಗರಿಗೆ ಒಂದು ಎಮೋಷನ್. ಸಾಮಾಜಿಕ ನ್ಯಾಯದ, ಕೆಳವರ್ಗದ ಸಬಲೀಕರಣದ ಪ್ರತೀಕವಾದ ಆ ಜಾಗವನ್ನು ಕೇವಲ ರಿಯಲ್ ಎಸ್ಟೇಟ್ ಕಣ್ಣಿನಿಂದ ನೋಡೋದು ಚೇತನ್ ಅವರ ವೈಚಾರಿಕ ಮಿತಿ. ಅವರಿಗೆ ಯಾರಾದರೂ ಡಾಕ್ಟರ್ ರಾಜ್ ಅವರ ಬಗ್ಗೆ 10 ಪುಸ್ತಕಗಳನ್ನು ಕೊಟ್ಟು ಓದಿಸಬೇಕು. ಆಗ ಅವರ ಮನಸ್ಥಿತಿ ಖಂಡಿತವಾಗಿಯೂ ಬದಲಾಗುತ್ತೆ. ಸಾರಾ ಗೋವಿಂದು ಮತ್ತು ಲಂಕೇಶ್ ಪತ್ರಿಕೆಯ ಕರಾಳ ಇತಿಹಾಸ. ಚೇತನ್ ಹೇಳಿಕೆ ತಪ್ಪೇ ಇರಬಹುದು, ಆದರೆ ಅದನ್ನು ಖಂಡಿಸುವ ಭರದಲ್ಲಿ ಸಾರಾ ಗೋವಿಂದು ತೋರಿದ ಗೂಂಡಾ ವರ್ತನೆ ಸರಿಯೇ? ಡಾಕ್ಟರ್ ರಾಜ್ಕುಮಾರ್ ಅವರಂತಹ ಸೌಜನ್ಯದ ವ್ಯಕ್ತಿಯ ಅಭಿಮಾನಿ ಅಂತ ಹೇಳಿಕೊಳ್ಳುವ ಇವರು ಅದೆಷ್ಟು ಅಸಹಿಷ್ಣುತೆ ಹೊಂದಿದ್ದಾರೆ ಅನ್ನೋದಕ್ಕೆ ನಮ್ಮ ಇತಿಹಾಸದಲ್ಲಿ ಒಂದು ಕರಾಳ ಉದಾಹರಣೆ ಇದೆ. ಅದೇ ಲಂಕೇಶ್ ಪತ್ರಿಕೆ ಮೇಲಿನ ದಾಳಿ. ಹಲವು ದಶಕಗಳ ಹಿಂದೆ ಡಾಕ್ಟರ್ ರಾಜ್ ಅವರ ಬಗ್ಗೆ ವಸ್ತುನಿಷ್ಠವಾದ ಒಂದು ಲೇಖನ ಲಂಕೇಶ್ ಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು. ಅದನ್ನು ಓದಿ ರೊಚ್ಚಿಗೆದ್ದ ಸಾರಾ ಗೋವಿಂದು ಮತ್ತು ಅವರ ಬೆಂಬಲಿಗರು ಏಕಾಏಕಿ ಲಂಕೇಶ್ ಪತ್ರಿಕೆಯ ಕಚೇರಿಗೆ ಅಕ್ರಮವಾಗಿ ನುಗ್ಗಿ ಅಲ್ಲಿದ್ದ ಪೀಠೋಪಕರಣಗಳನ್ನು ಅಕ್ಷರಶಃ ಧ್ವಂಸಗೊಳಿಸಿದ್ರು. ಅಷ್ಟೇ ಅಲ್ಲ, ಅಲ್ಲಿ ಕೆಲಸ ಮಾಡ್ತಿದ್ದ ಮಹಿಳಾ ಪತ್ರಕರ್ತರ ಮೇಲೂ ಹಲ್ಲೆ ನಡೆಸಿದ್ರು. ಅಂದು ಪಿ ಲಂಕೇಶ್ ಅವರು ಆಫೀಸ್ನಲ್ಲಿ ಇರಲಿಲ್ಲವಾದ್ದರಿಂದ ದೊಡ್ಡ ಅಪಾಯದಿಂದ ಪಾರಾಗಿದ್ದರು. ಇದು ಪ್ರಜಾಪ್ರಭುತ್ವದಲ್ಲಿ ಪತ್ರಿಕಾ ಸ್ವಾತಂತ್ರ್ಯದ ಮೇಲಾದ ಅತಿ ದೊಡ್ಡ ರೌಡಿಸಂ. ಈ ಕೃತ್ಯಕ್ಕಾಗಿ ಪೊಲೀಸರು ಸಾರಾ ಗೋವಿಂದು ಅವರನ್ನು ಅರೆಸ್ಟ್ ಮಾಡಿದರು. ಆಗ ಗೋವಿಂದು ಅವರ ಕೆರಿಯರ್ ಮುಗಿದೇ ಹೋಯಿತು ಅನ್ನುವ ಪರಿಸ್ಥಿತಿ ಇತ್ತು. ಆದರೆ ಆಗ ಎಂಟ್ರಿ ಕೊಟ್ಟಿದ್ದೇ ಸಾಕ್ಷಾತ್ ಡಾಕ್ಟರ್ ರಾಜ್ಕುಮಾರ್. ತಮ್ಮ ಅಭಿಮಾನಿ ಮಾಡಿದ ಈ ಅಮಾನವೀಯ ಕೃತ್ಯಕ್ಕಾಗಿ ಯಾವುದೇ ಈಗೋ ಇಲ್ಲದೆ ಸ್ವತಃ ಡಾಕ್ಟರ್ ರಾಜ್ಕುಮಾರ್ ಅವರು ಪಿ ಲಂಕೇಶ್ ಅವರಿಗೆ ಕಾಲ್ ಮಾಡಿ ಕ್ಷಮೆ ಕೇಳಿದ್ರು. ಅಣ್ಣ ಅವರ ಈ ದೊಡ್ಡತನದಿಂದ ಗೋವಿಂದು ಅಂದು ಬಚಾವಾದರು. ಆದರೆ ಅಣ್ಣ ಅವರು ಕೊಡಿಸಿದ ಆ ಕ್ಷಮಾದಾನದಿಂದ ಈ ಗೋವಿಂದು ಪಾಠ ಕಲಿಯುವ ಬದಲು ತಾವು ಕಾನೂನಿಗಿಂತ ದೊಡ್ಡವರು ಅನ್ನುವಂತೆ ಗೂಂಡಾಗಿರಿಯನ್ನು ಮುಂದುವರಿಸಲು ಪ್ರೇರೇಪಿತರಾದರು ಅನ್ನುತ್ತಾರೆ ವಿಮರ್ಶಕರು. ಇವತ್ತು ಚೇತನ್ ಮನೆ ಮುಂದೆ ಸಾರಾ ಗೋವಿಂದು ಪ್ರದರ್ಶಿಸಿದ ವರ್ತನೆ ಇದೇ ಹಳೆಯ ರೌಡಿ ಮಾನಸಿಕತೆಯ ಮುಂದುವರಿದ ಭಾಗವಷ್ಟೇ. ಪ್ರಜಾಪ್ರಭುತ್ವದಲ್ಲಿ ವೈಚಾರಿಕತೆಯ ಅಗತ್ಯ. ಗೆಳೆಯರೇ, ಇಲ್ಲಿ ನಾವು 2 ತದ್ವಿರುದ್ಧ ಮನಸ್ಥಿತಿಗಳನ್ನು ನೋಡಬಹುದು. ಒಂದು ಕಡೆ ಜಾತಿ ಮತ ಮೀರಿ ಬೆಳೆದ 100 ಸವಾಲುಗಳನ್ನು ಎದುರಿಸಿ ಸಮಾಜಕ್ಕೆ ಆದರ್ಶವಾದ ಡಾಕ್ಟರ್ ರಾಜ್ಕುಮಾರ್ ಅವರ ಕೊಡುಗೆಯನ್ನು ಕೇವಲ ಸ್ಟಾರ್ಡಮ್ ಅನ್ನೋ ಚಿಕ್ಕ ಚೌಕಟ್ಟಿನಿಗೆ ಸೀಮಿತಗೊಳಿಸುವ ಚೇತನ್ ಅಹಿಂಸಾ ಅವರ ವಾದ. ಮತ್ತೊಂದು ಕಡೆ ಅಣ್ಣ ಅವರ ಹೆಸರನ್ನು ಬಳಸಿಕೊಂಡು ವಿರೋಧಿಸುವವರನ್ನು ತರ್ಕದಿಂದ ಎದುರಿಸುವ ಬದಲು ಹಲ್ಲೆ ಮಾಡಲು ಮುಂದಾಗಿ ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿದ ಇತಿಹಾಸವಿರುವ ಸಾರಾ ಗೋವಿಂದು ಅವರ ಗೂಂಡಾಗಿರಿ. ಡಾಕ್ಟರ್ ರಾಜ್ಕುಮಾರ್ ತಮ್ಮ ಇಡೀ ಜೀವನದಲ್ಲಿ ಶತ್ರುಗಳನ್ನು ಪ್ರೀತಿಯಿಂದಲೇ ಗೆದ್ದವರು. ಅವರ ನಿಜವಾದ ಅಭಿಮಾನಿ ಎನಿಸಿಕೊಳ್ಳಲು ಬೇಕಾದ ಮೊದಲ ಅರ್ಹತೆ ಸೌಜನ್ಯ. ಚೇತನ್ ಕೇಳಿದ ಪ್ರಶ್ನೆಗೆ ಅಂಕಿಅಂಶಗಳ ಸಾಂಸ್ಕೃತಿಕ ಮಹತ್ವದ ಮೂಲಕ ಉತ್ತರ ಕೊಡಬೇಕಿತ್ತೇ ವಿನಃ ಬದುಕೋಕೆ ಬಿಡಲ್ಲ ಅನ್ನೋ ಬೆದರಿಕೆಯ ಮೂಲಕವಲ್ಲ. ಯುವ ಜನತೆಯಾಗಿ ನಾವು ಪ್ರಶ್ನಿಸುವ ಮನೋಭಾವವನ್ನು ಬೆಳೆಸ್ಕೊಳ್ಬೇಕು. ಜೊತೆಗೆ ನಮ್ಮ ಮಣ್ಣಿನ ಚರಿತ್ರೆಯನ್ನು ಅರ್ಥ ಮಾಡಿಕೊಳ್ಬೇಕು. ಭಿನ್ನಾಭಿಪ್ರಾಯಗಳನ್ನು ನಾವು ಎಷ್ಟು ಪ್ರಬುದ್ಧತೆಯಿಂದ ಎದುರಿಸ್ತೇವೆ ಅನ್ನೋದರ ಮೇಲೆ ನಮ್ಮ ಸಮಾಜದ ಆರೋಗ್ಯ ನಿರ್ಧಾರವಾಗುತ್ತೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಾಮೆಂಟ್ ಸೆಕ್ಷನ್ನಲ್ಲಿ ಖಂಡಿತ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾಕೆಂದರೆ ಇದು ಕೇವಲ ಸುದ್ದಿ ಅಲ್ಲ, ಬದಲಾವಣೆಯ ಇಂಧನ ಅನ್ನೋ ಚಳುವಳಿ. ನೋಡ್ತಾ ಇರಿ ಫಸ್ಟ್ ಕನ್ನಡ, ಆಗೋದಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.